ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಶನಿವಾರದ ಸಂಚಿಕೆಯನ್ನು ನೋಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸಂಚಿಕೆಯ ಆರಂಭದಲ್ಲಿ ಕುಸುಮ ಅವರು ಮತ್ತು ಧರ್ಮ ಅವರು ಒಂದು ರೂಮಲ್ಲಿ ಕೂತ್ಕೊಂಡಿರ್ತಾರೆ. ಕುಸುಮ ಅವರಂತೂ ತುಂಬಾ ಹೇಳ್ತಾ ಇರ್ತಾರೆ. ಅವಾಗ ಧರ್ಮ ಅವರು ಸಮಾಧಾನ ಮಾಡೋಕ್ಕೆ ಹೋದಾಗ ಕುಸುಮ ಅವ್ರಿಗೆ ಯಾಕೆ ಈ ಥರ ಹೇಳ್ತಾ ಇದೆಯಾ, ಬೀಗರು ಏನೋ ಒಂದು ಮಾತಲ್ಲಿ ಕೋಪದಲ್ಲಿ ಆ ಥರ ಹೇಳ್ಬಿಟ್ಟಿದ್ದಾರೆ, ಕೆಟ್ಟ ಗಳಿಗೆಯಲ್ಲಿ ಆ ಥರ ಹೇಳ್ಬಿಟ್ಟಿದ್ದಾರೆ ತಮ್ಮ ಮಗಳ ಜೀವನ ನೆನೆಸ್ಕೊಂಡು ಅಂತ ಹೇಳ್ತಾ ಇರಬೇಕಾದ್ರೆ ಅವರು ಸರಿಯಾಗಿ ಹೇಳ್ತಿದ್ರೆ ರೀ. ಯಾಕಂದರೆ ಇವಾಗ ಹಾಳಾಗಿರೋದು ಭಾಗ್ಯನ ಜೀವನ, ನಮ್ಮ ಮಗಳ ಜೀವನ ತಾನೇ ಹಾಳಾಗಿರೋದು. ನಾವು ಎಷ್ಟೇ ಪ್ರಯತ್ನ ಪಟ್ಟರು, ಎಲ್ಲರೂ ಎಷ್ಟೇ ಪ್ರಯತ್ನ ಪಟ್ಟರು ಅವಳ ಜೀವನನ ಸರಿ ಮಾಡೋಕ್ಕೆ ಆಗ್ತಾ ಇಲ್ಲ. ಆದರೆ ಇವಾಗ ತಾಂಡವಿಗೆ ಶ್ರೇಷ್ಠನೇ ಮುಖ್ಯ ಅಂತ ಹೇಳಿದ ತಂದೆ ತಾಯಿನೇ ಬಿಟ್ಬಿಟ್ಟು ಹೋಗಿದ್ದಾನೆ. ಅವನಿಗೆ ನಾವು ಸರಿಯಾಗಿ ಬುದ್ಧಿ ಹೇಳೋಕ್ಕಾಗಲಿಲ್ಲ. ನಾವು ಏನ್ರಿ ಈ ವಿಷಯದಲ್ಲಿ ತಲೆ ಹಾಕೋ ಅವಶ್ಯಕತೆ ಇರಲಿಲ್ಲ. ಸುನಂದ್ ಅವರು ಹಾಗೂ ಇಬ್ಬರಿಗೂ ಸಹ ಜವಾಬ್ದಾರಿ ಇದೆ. ಅವರು ಸಹ ತುಂಬ ಆಲೋಚನೆ ಮಾಡ್ತಾರೆ. ಅವ್ರ ಮಗಳ ಜೀವನ ಹೇಗಿರಬೇಕು ಅಂತ ನಮಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೀಗಾಗಿ ನಾವು ಆ ವಿಷಯದಲ್ಲಿ ತಲೆ ಹಾಕಬಾರ್ದಾಗಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಧರ್ಮ ಅವರು ಸಮಾಧಾನ ಮಾಡ್ಕೊ, ಏನೂ ಆಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಹೌದು ರೀ, ನಾವು ಏನು ಮಾಡಿದ್ರೂ ಸಹ ಅವರಿಬ್ಬರನ್ನ ಒಂದು ಮಾಡೋಕ್ಕಾಗಲಿಲ್ಲ. ಹಾಗಂದಮೇಲೆ ಅದು ಗಂಡ ಬಿಟ್ಬಿಟ್ಟು ಬಂದಿರೋದು ಅಂತ ಭಾಗ್ಯನಿಗೆ ತಾನೇ ಇವಾಗ ಕೆಟ್ಟ ಹೆಸರು ಬಂದಿರೋದು. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆ ಥರ ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ಪೂಜಿನ ವಿಷಯದಲ್ಲಿ ಬೀಗರನ್ನೇ ನಿರ್ಧಾರ ತಗೊಳ್ಳೋದು ಒಳ್ಳೆಯದು, ನಾವು ವಿಷಯದಲ್ಲಿ ತಲೆ ಹಾಕಬಾರ್ದು ಅಂತ ಹೇಳಿ ತಲೆ ಚೆತ್ಕೊಂಡು ಅಳ್ತಾ ಇರಬೇಕಾದ್ರೆ ಧರ್ಮ ಅವರು ಸಮಾಧಾನ ಮಾಡ್ತಾ ಇರ್ತಾರೆ. ಈ ಕಡೆ ಬರೋದಾದರೆ ಕಿಶನ್ ಅವರು ತುಂಬಾ ಜೋರಾಗಿ ಮಾತಾಡ್ತಾ ಇರ್ತಾರೆ. ನಾನು ಮದುವೆ ಅಂತ ಆದರೆ ಅವರನ್ನೇ ಆಗೋದು, ಅವ್ರ ಮನೆಯವರು ಆ ರೀತಿ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅವಾಗ ಮೀನಾಕ್ಷಿ ಅವರು ಹೇಳ್ತಾರೆ ಕಿಶನ್ ಅವ್ರಿಗೆ, ನೋಡು ಕಿಶನ್, ಇವಾಗ ಆಲ್ರೆಡಿ ಒಬ್ಬ ಪ್ರೀತಿ ಮಾಡಿ ಮೋಸ ಹೋಗಿದ್ದಾರೆ. ಈಗ ನೀನು ಸಹ ಅದೇ ಆಗಬೇಕಾ? ನಾವು ಸಹ ಅದಕ್ಕೆ ಎಷ್ಟು ಹೇಳಿದ್ರು ಸಹ ಅವನು ಮದುವೆ ಆದರೆ ಅದೇ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳಿ ಮದುವೆ ಆಗಕ್ಕೆ ಹೋಗಿದ್ದ. ಅಪ್ಪ ಎಷ್ಟು ಹೇಳಿದ್ರು ಆ ಹುಡುಗಿಯಿಂದ ನಮ್ಮ ಮನೆತನಕ್ಕೆ ಒಳ್ಳೇದಾಗಲ್ಲ ಅಂತ ಹೇಳಿದ್ರು ಸಹ ಯಾರ ಮಾತನ್ನು ಕೇಳದೆ ಮದುವೆ ಆಗೋಕ್ಕೆ ಅಂತ ಹೋಗಿದ್ದೆ. ಇವಾಗ ಕೊನೆಗೆ ಏನಾಯಿತು ಅವನ ಪರಿಸ್ಥಿತಿ ನೋಡಿದ್ರೆ ನೀವು ಬುದ್ಧಿ ಕಲಿಬಾರ್ದ ಅಂತ ಹೇಳಿದಾಗ ಕಿಶನ್ ಅವರು ಹಾಗೆ ನೋಡ್ತಾ ಇರಬೇಕಾದ್ರೆ ಆದಿಯವರು ಹೇಳ್ತಾರೆ, ನಾನು ಅದನ್ನು ಸಹ ಹೇಳಿದ್ದೀನಿ ಅತ್ತೆ ಅಂತ ಹೇಳ್ತಿರ್ತಾರೆ. ಅವಾಗ ಕಿಶನ್ ಅವರು ಹೇಳ್ತಾರೆ, ನೋಡಿ ಅತ್ತೆ, ಆದಿ ಅಣ್ಣನ ಜೀವನದಲ್ಲಿ ಆ ರೀತಿ ಆಯಿತು ಅಂತ ನನ್ನ ಜೀವನದಲ್ಲೂ ಅದೇ ಆಗಬೇಕು ಅಂತ ಏನಿಲ್ಲ ಅಲ್ವಾ. ಅವರು ತುಂಬಾ ಒಳ್ಳೆಯವರು, ನಿಮ್ಗೆ ಯಾಕೋ ಅರ್ಥ ಆಯ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಕನ್ನಿಕವರು ಹೇಳ್ತಾರೆ, ನೋಡಿ ಅವರು ತುಂಬಾ ಕೆಟ್ಟವರು, ಅವ್ರು ಎಂಥವ್ರು ಅಂತ ಗೊತ್ತಿದ್ರು ಸಹ ಇವನು ಅದೇ ಮಾತಾಡ್ತಾ ಇದ್ದಾನೆ, ಅವ್ರನ್ನೇ ಮದುವೆ ಆಗಬೇಕು ಅಂತ ಇದ್ದಾನೆ ಅಂತ ಹೇಳಿ ಕನ್ನಿಕಾ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾರೆ. ಅವಾಗ ಮಹಿತ್ ಅವರು ಹೇಳ್ತಾರೆ, ನೋಡಿ ಅದು ನಿಜನೇ, ಅವ್ರಿಗೆ ಆಯಿತು ಅಂತ ಇವ್ರಿಗೂ ಅದೇ ಆಗಬೇಕು ಅಂತ ಏನಿಲ್ಲ ಅಲ್ವ, ನನಗೂ ಸಹ ಅವ್ರ ಮನೆಯವರು ತುಂಬಾ ಒಳ್ಳೆಯವರು ಅನ್ನಿಸ್ತಾ ಇದೆ ಅಂತ ಹೇಳಿ ಮಹಿತ್ ಅವರು ಹೇಳಿದಾಗ ಕನಿಕ್ ಅವರು ಅವರೆಲ್ಲ ನಿಮಗೆ ಮೋಡಿ ಮಾಡಿದ್ದಾರೆ, ಭಾಗ್ಯ ಎಲ್ಲ ನಿಮಗೆ ಮೋಡಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಅವಾಗ ಕಿಶನ್ ಅವರು ಕನ್ನಿಕಾ ಅವರಿಗೆ ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾರೆ, ನೀನೇನೇನೋ ಮನೆಯವ್ರಿಗೆ ಹೇಳಿ ತಲೆ ಕೆಡಿಸ್ಕೊಬೇಡ, ವಿಷಯ ಜಂತು ಥರ ಏನೇನೋ ವಿಷಯ ಹೇಳಬೇಡ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಮೀನಾಕ್ಷಿ ಅವರಂತೂ ತುಂಬಾ ಕೋಪ ಮಾಡ್ಕೊಂಡು, ನೀ ಸುಮ್ಮನೆ ಇರು ಕಿಶನ್, ನೀನು ಎಲ್ಲ ಏನು ಹೇಳಿದ್ರು ಸಹ ಆ ಹುಡುಗಿನ ಮದುವೆ ಆಗಬೇಕು ಅಂತ ಇದ್ದೀಯಲ್ಲ ಅಂತ ಹೇಳಿ ಅವ್ರಿಗೆ ಬೈದು ಬಿಡ್ತಾರೆ. ನಿಮ್ಮಮ್ಮ ಹೋಗಬೇಕಾದ್ರೆ ನಿಮ್ಮನ್ನೆಲ್ಲ ನನ್ನ ಮಡ್ಲಿಗೆ ಹಾಕ್ಬಿಟ್ಟು ಹೋಗಿದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೊ ಅಂತ. ನಿಮ್ಮೆಲ್ಲರ ಜವಾಬ್ದಾರಿ ನಂದು, ನನಗೆ ಗೊತ್ತು ನಿನ್ನ ಲೈಫ್ನ ಹೆಂಗೆ ಸೆಟ್ಲ್ ಮಾಡಬೇಕು, ಯಾವ ರೀತಿ ಮದುವೆ ಮಾಡಬೇಕು, ಯಾರನ್ನ ಮದುವೆ ಆಗಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಮತ್ತು ಈ ಮದುವೆನ ಯಾವುದೇ ಕಾರಣಕ್ಕೂ ನಡೆಯಲ್ಲ, ನಾನು ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿ ಮೀನಾಕ್ಷಿ ಅವರು ಹೇಳಿದಾಗ ಆದಿಯವರು ಹೇಳ್ತಾರೆ, ಹೌದು ಅತ್ತೆ, ಈ ಮದುವೆನ ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಮದುವೆ ಆಗ್ಬಿಟ್ರಂತೂ ಮನೆಯಲ್ಲಿ ಹಾಳಾಗ್ಬಿಡುತ್ತೆ ಅಂತ ಆದಿಯವರು ಹೇಳ್ತಾ ಇರಬೇಕಾದ್ರೆ ಅವಾಗ ಕನಿಕ್ ಅವರು ಸಹ ಹೌದು, ಈ ಮದುವೆ ಆಗಕ್ಕೆ ಬಿಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಮತ್ತು ಅಪ್ಪ ಎಷ್ಟು ಹಠ ಮಾಡ್ತಾ ಇದ್ದಾರೆ ಗೊತ್ತಾ ಅಲ್ವಾ ಅತ್ತೆ ನಿಮಗೆ ಅಂತ ಹೇಳಿದಾಗ ಅವನು ನಮ್ಮ ಅಣ್ಣನಿಗೆ ಅಷ್ಟು ಹಠ ಇರಬೇಕಾದ್ರೆ ನನಗೆ ಎಷ್ಟು ಹಠ ಇರಬೇಡ, ಅಣ್ಣನ ಹೇಗೆ ಕನ್ವಿನ್ಸ್ ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಈ ಕಡೆ ಧರ್ಮ ಅವರು ಸಹ ಕುಸುಮ ಅವ್ರನ್ನ ಸ್ವಲ್ಪ ಹೊತ್ತು ನೀನು ಮಲ್ಕೊಂಡು ರೆಸ್ಟ್ ಮಾಡು ಅಂತ ಹೇಳಿ ಹೇಳ್ಬಿಟ್ಟು ಆಚೆ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಭಾಗ್ಯವರು ಬಂದಾಗ, ಮಾವ ಈಗ ಓಕೆನಾ ಅತ್ತೆ, ಆರಾಮಾಗಿದ್ದಾರಾ ಅಂತ ಹೇಳಿದಾಗ ಹ್ಞೂ ಮಾ ಪರವಾಗಿಲ್ಲ ಮಲ್ಕೋ ಅಂತ ಹೇಳಿದ್ದೀನಿ. ಅವಳು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ, ತುಂಬಾ ಮನ್ಸು ಕಾಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ನಮ್ಮ ಮಗಳ ಜೀವನನೇ ಸರಿ ಮಾಡೋಕ್ಕಾಗಲಿಲ್ಲ, ಭಾಗ್ಯನ ಜೀವನನೇ ಸರಿ ಮಾಡೋಕ್ಕಾಗಲಿಲ್ಲ, ಪೂಜೆನ ವಿಷಯದಲ್ಲಿ ನಾವು ತಲೆ ಹಾಕೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ನೊಂದ್ಕೊಂಡ್ಬಿಟ್ಟಿದ್ದಾಳೆ. ಸುಮ್ಮ ನೋಡೋಕ್ಕಷ್ಟೇ ಹೊರಟಾಗಿರೋದು, ಬಟ್ ಅವಳಿಗೆ ಮನೇಲಿ ಎಲ್ಲರನ್ನೂ ಸಹ ಬೈಕೊಂಡು ಓಡಾಡ್ತಾ ಇದ್ರೇ ಚಂದ. ಬಟ್ ಅವಳು ತುಂಬಾ ಮೃದು ಮನಸ್ಸವಳು, ತುಂಬಾ ನೊಂದ್ಕೊಬಿಡ್ತಾಳೆ, ಈ ಥರ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಧರ್ಮ ಅವರು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಭಾಗ್ಯವರಂತೂ ಏನು ನಡೀತಿದೆ ಇಲ್ಲಿ ಅಂತಲೇ ಗೊತ್ತಾಗದೆ ತುಂಬಾ ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ. ಇನ್ನೀ ಕಡೆ ಬರೋದಾದ್ರೆ ಮೀನಾಕ್ಷಿ ಅವರು ಕಾಮತ್ ಅವ್ರಿಗೆ ಫೋನನ್ನು ಟ್ರೈ ಮಾಡ್ತಾ ಇರ್ತಾರೆ, ಬಟ್ ಫೋನ್ ತೆಗಿತಾ ಇರಲ್ಲ. ಅವಾಗ ಮಹಿತ್ ಅವ್ರನ್ನ ಕೇಳ್ತಾರೆ, ಅಣ್ಣ ಏನು ಫೋನ್ಗೆ ಸಿಗ್ತಾ ಇಲ್ಲ, ಏನು ಮಾಡಿದ್ರು ಅಂತ ಹೇಳ್ತಾ ಇರಬೇಕಾದ್ರೆ ಏನೂ ಇಲ್ಲ ಅತ್ತೆ, ಮುಂದಿನ ವಾರ ಬಿಸ್ನೆಸ್ ಮೀಟಿಂಗ್ ಇತ್ತು, ಬಟ್ ಇವತ್ತೇ ಹೋಗಿದ್ದಾರೆ, ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿದಾಗ ಮೀನಾಕ್ಷಿ ಅವ್ರಿಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಇನ್ನು ಈ ಕಡೆ ಮಹಿತ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಮೀನಾಕ್ಷಿ ಅವರು ಹೇಳ್ತಾ ಇರ್ತಾರೆ, ಓ ಅಣ್ಣ ಎಲ್ಲ ಪ್ಲಾನ್ ಮಾಡ್ಕೊಂಡು ಮದುವೆ ಮಾಡಬೇಕು ಅಂತಲೇ ಡಿಸೈಡ್ ಆಗಿಬಿಟ್ಟಿದ್ದಾನೆ, ಅವನು ಮುಂದಿನ ವಾರನೇ ಮದುವೆ ಮಾಡಿಸ್ಬಿಡ್ತಾನೆ ಏನೂ ಮಾಡಲಿಲ್ಲ ಅಂತಂದರೆ. ನನ್ನ ಮೈಂಡಲ್ಲಿ ಏನೇನು ಪ್ಲಾನ್ ಇದೆಯೋ ಅದನ್ನೆಲ್ಲ ಇವಾಗಲೇ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಳಗಡೆನೇ ಕೂತ್ಕೊಂಡ್ಬಿಡ್ತಾರೆ. ಇನ್ನು ಈ ಕಡೆ ಆದವರು ಸಹ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಮತ್ತು ಅವ್ರವ್ರ ಅತ್ತೆನ ನೋಡಿದ ತಕ್ಷಣ ತುಂಬಾ ಗಾಬರಿ ಆಗ್ಬಿಟ್ಟು ಅತ್ತೆ ಯಾರು ಓಕೆ ಅಂತೇಳಿ ಒಳಗಡೆ ಬರ್ತಾರೆ. ಅವಾಗ ಮೀನಾಕ್ಷಿ ಅವರು ಹೇಳ್ತಾರೆ, ನಾನು ಈ ಮದುವೆ ನಿಲ್ಲಿಸೋವರೆಗೂ ಮೇಲೆ ಎದ್ದೇಳೋದಿಲ್ಲ, ಅಣ್ಣ ಬಂದು ಈ ಮದುವೆ ಕ್ಯಾನ್ಸಲ್ ಅಂತ ಹೇಳೋವರೆಗೂ ಮೇಲೆ ಎದ್ದೇಳೋದಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಆದಿಯವರು ಹೇಳ್ತಾರೆ, ಅತ್ತೆ ನಾವು ಹುಡುಗಾಟ ಆಡ್ತಾ ಇದ್ದೀರಾ, ಮೇಲೆ ಎದ್ದೇಳಿ ಅಂತ ಹೇಳ್ತಿದ್ರೆ ಅವ್ರು ಎದ್ದೇಳ್ತಾ ಇರಲ್ಲ. ಅಷ್ಟರಲ್ಲಿ ಮಹಿತ್ ಅವರು ಸಹ ಅಲ್ಲಿಗೆ ಬಂದ್ಬಿಟ್ಟು, ಅತ್ತೆ ನೀವೇನು ಚಿಕ್ಕ ಮಗು ಥರ ಆಡ್ತಾ ಇದ್ದೀರಾ, ನೀವು ಟ್ಯಾಬ್ಲೆಟ್ಸ್ ತಗೋಬೇಕು, ಹೆಲ್ತ್ ಹಾಳಾಗುತ್ತೆ, ಎದ್ದೇಳಿ ಅಂದರೂ ಸಹ ಅವ್ರು ಎದ್ದೇಳ್ತಾ ಇರಲ್ಲ. ಇನ್ನು ಕನಿಕ್ ಅವ್ರಿಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ, ಇದು ಪ್ಲಾನು ಅಂತ ಅಂದರೆ ಇವಾಗ ಅವ್ರ ಮದುವೆ ಏನಾಗುತ್ತೋ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇನ್ನು ಈ ಕಡೆ ಪೂಜಾ ಅವರು ಭಾಗ್ಯವ್ರಿಗೆ ಫೋನ್ ಮಾಡಿಬಿಟ್ಟು, ಅಲ್ಲಕ್ಕ ನಾನು ಹೇಳಿದ್ದೀನಿ ಅಲ್ವಾ ಕಿಶನ್ನ ಬಿಟ್ಟು ಯಾರನ್ನು ಮದುವೆ ಆಗಲ್ಲ ಅಂತ, ಅಪ್ಪನ್ನ ಹೇಗಾರು ಮಾಡಿ ಒಪ್ಸಿ ಅಂತ ಹೇಳಿದ್ರೆ ನೀನು ಅಪ್ಪನ ಜೊತೆ ಮಾತಾಡಿಲ್ವಲ್ಲ ಅಂತೇಳಿ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಮತ್ತು ತುಂಬಾ ಎತ್ಕೊಂಡು ಫೋನ್ನ ಕಟ್ ಮಾಡ್ತಾರೆ.
ಇನ್ನೀ ಕಡೆ ಪೂಜಾ ಅವರು ಅಳ್ತಾ ಇರಬೇಕಾದ್ರೆ ಅಲ್ಲಿಗೆ ಅವ್ರ ಅಪ್ಪ ಅಮ್ಮ ಇಬ್ಬರು ಸಹ ಬಂದು ಸಮಾಧಾನ ಮಾಡ್ತಾ ಇರ್ತಾರೆ. ಅವಾಗ ಅವ್ರ ಅಪ್ಪ ಹೇಳ್ತಾ ಇರ್ತಾರೆ, ನೋಡಮ್ಮ ಈ ನಿರ್ಧಾರದಿಂದ ನಿನಗೆ ತುಂಬ ಬೇಜಾರಾಗ್ಬೋದು, ನಾನು ಕೆಟ್ಟವನು ಅಂತ ಅನ್ಸ್ಬೋದು, ಇದೆಲ್ಲ ಸ್ವಲ್ಪ ದಿನ ಅಂತ ಹೇಳ್ತಾ ಇರಬೇಕಾದ್ರೆ ಸುನಂದ್ ಅವರು ನಾವು ಎಷ್ಟು ಹೇಳಿದ್ರು ಸಹ ನೀವು ಮತ್ತೆ ಮತ್ತೆ ಅದೇ ಮಾತಾಡ್ತಾ ಇದ್ದೀರಲ್ಲ, ನಿಮ್ಗೆ ಇನ್ನೂ ಅರ್ಥ ಆಗಿಲ್ವ ಅಂತ ಅಂದಾಗ ಅರ್ಥ ಆಗಬೇಕಿರೋದು ನಿನಗೆ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆವಾಗ ಸುನಂದ್ ಅವರು ತುಂಬಾ ಬೇಜಾರು ಮಾಡ್ಕೋತಾರೆ. ಇನ್ನೀ ಕಡೆ ಪೂಜಾ ಅವರು ಅಂತ ಅವ್ರನ್ನ ತಪ್ಪಿಕೊಂಡು ತುಂಬಾ ಜೋರಾಗಿ ಅಳ್ತಾ ಇರ್ತಾರೆ. ಇನ್ನೀ ಕಡೆ ಭಾಗ್ಯವರು ಸಹ ಎಲ್ಲಾನು ನೆನೆಸ್ಕೊಂಡು ತುಂಬಾ ಜೋರಾಗಿ ಅಳ್ತಾ ಇರ್ತಾರೆ. ಸೊ ವೀಕ್ಷಕರು, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.